ನಾನು ನಿನ್ನೆ ತಾನೇ ಡೆಲ್ಲಿ ಅಲ್ಲ ಇಲ್ಲಿ ಬೆಂಗಳೂರು ಗಾಲ್ಫ್ ಕ್ಲಬ್ಗೆ ಹೋಗಿದ್ದೆ, BGC. ನನ್ನ ಮಕ್ಕಳಿಬ್ರು ಕುರ್ತಾ ಪೈಜಾಮ ಹಾಕ್ಕೊಂಡಿದ್ರು, ಚಪ್ಪಲಿ ಹಾಕ್ಕೊಂಡಿದ್ರು. ಬಿಡಲ್ಲ ಒಳಗಡೆ ಅಂತ ಅಂದರು. ರಿಯಲಿ? ಎಸ್. ಸೊ ಐ ಸೆಡ್ ಯಾಕೆ ಅಂತಂದೆ. ಇಲ್ಲ ಮೇಡಮ್, ಇದು ಕ್ಲಬ್ ಮೇಡಮ್, ಹಾಗೆ ಹಿಂಗೆ. ಸೊ ಐ ಸೆಡ್ ಯಾವ ಕಾಲದ ಕ್ಲಬ್ಬು, ಯಾವ ಊರಿನ ಕ್ಲಬ್ಬು, ಯಾವ ದೇಶದ ಕ್ಲಬ್ಬು, ನೀವು ಯಾವ ಭಾಷೆ ಮಾತಾಡ್ತಾ ಇದ್ದೀರಾ? ಕನ್ನಡ ಮಾತಾಡೋರಿಗೆ ಕುರ್ತಾ ಪೈಜಾಮ ಚಪ್ಪಲಿ ಹಾಕೊಂಡು ಬರೋರನ್ನ ನೀವು ಕ್ಲಬ್ ಒಳಗೆ ಬಿಡಲ್ಲ ಅಂತ ಹೇಳಿದ್ರೆ ಹೇಗೆ? ಅದು ಯಾವ ನ್ಯಾಯ ಅದು ಅಂತ. ಸಿ ಇವಾಗ ಐ ಆಮ್ ಟಾಕಿಂಗ್ ಆಫ್ ಯೆಸ್ಟರ್ಡೇ. ಸೊ 2025 ನೀವು ಏನಾದರೂ ಕ್ಲಬ್ ಎಂಟರ್ ಆಗಬೇಕಾದ್ರೆ ಡ್ರೆಸ್ ಕೋಡು, ನಿಮ್ಗೊಂದು ಕಾಲರ್ ಇರಬೇಕು, ಆಮೇಲೆ ನಿಮ್ಮ ಚಪ್ಪಲಿ ಇರೋ ಶೂ ಹಾಕೋಬೇಕು ಅಂತ. ಏನು ಹಂಗಂದ್ರೆ ವೈ? ಇಫ್ ಯು ರಿಮೆಂಬರ್ ಒಂದು ಫೇಮಸ್ ಎಪಿಸೋಡ್ ಆಗಿತ್ತು MF ಹುಸೇನ್. MF ಹುಸೇನ್ ಯಾವಾಗಲೂ ಕುರ್ತಾ ಪೈಜಾಮ ಚಪ್ಪಲಿ ಹಾಕೊಂಡು ಓಡಾಡ್ತಾ ಇರ್ತಾರೆ. ಸೊ ಹಿ ವೆಂಟ್ ಟು ಸಮ್ ಕ್ಲಬ್. ಯಾರೋ ಒಬ್ರು ಏನೋ ಕರೆದಿದ್ರು ಅವ್ರನ್ನ ಊಟಕ್ಕೆ ಅಂತ ಕಾಣಿಸುತ್ತೆ, ಹೋಗಿದ್ರು, ಬಿಡಲಿಲ್ಲ ಅವ್ರನ್ನ ಒಳಗಡೆ. ಸೊ ಅವ್ರು ಅಲ್ಲೇ ಪೇಂಟ್ ಮಾಡಿದ್ರು. ಹಿ ಸೆಲ್ಫ್ ಪೇಂಟಿಂಗ್, himself standing and saying I'm not allowed inside this club ಅಂತ. You have to bring about a change in all this. How it is? You have to bring about a change because you have to decolonize your mind. You have to decolonize your mind. You cannot be servile. You cannot be subjugated. You cannot be sublimated anymore. We are a great country. Not just a country. We are a great nation. And we have our own history. We have our culture. We have our culture that we claim that is 3,500 years old. We have Vedas, we have Upanishads, we have, so many of those, all those that incomparable literature in our culture. We've had great writers in Sanskrit, great writers in all languages. But ಸಮಸ್ಯೆ ಏನಂದ್ರೆ, ಏನು ಸಮಸ್ಯೆ ಹೇಳಿ? ಯಾರು ಓದ್ಲಿಲ್ವಲ್ಲ ಅಂತ. ಇದ್ರ ಬಗ್ಗೆ ಯಾರು ಓದ್ಲಿಲ್ಲ. ಒಂದು ನಮಗೂ ಗೊತ್ತಿಲ್ಲ, ಅರ್ಥ ಮಾಡ್ಕೊಳ್ಳಿ, ಮಕ್ಕಳಿಗೂ ಕಲ್ಸಲ್ಲ. ಮಕ್ಕಳು ಮುಂದಿನ ಜನರೇಷನ್ ಇವಾಗ ಏನು ಪುಸ್ತಕಗಳಲ್ಲಿ ಸಬ್ಜೆಕ್ಟ್ಗಳೇನು ಓದ್ತಾರೋ ಅದನ್ನು ಓದ್ತಾರೆ. ಕಲ್ಚರ್, ಆರ್ಟ್ ಬಗ್ಗೆ ಇವತ್ತಿಗೂ ಒಂದು ರೆಸಿಸ್ಟೆನ್ಸ್ ಇದೆ. ಮನೇಲಿ ಡಾನ್ಸ್ ಕಲಿತೀನಿ ಅಂದರೆ ಇವತ್ತಿಗೂ ರೆಸಿಸ್ಟೆನ್ಸ್ ಇದೆ. ಕಂಪ್ಯಾರಿಟಿವ್ಲಿ ಬದಲಾವಣೆ ಆಗಿದೆ. ನಾನು 15 ವರ್ಷದ ಹಿಂದಕ್ಕೆ ನೋಡಿದ್ರು ಇವಾಗೂ ಬಹಳ ವ್ಯತ್ಯಾಸ ಆಗಿದೆ. ಬಟ್ ನಾಟ್ ಎನಫ್, ಸಾಕಾಗಲ್ಲ ಅದು. ಸೊ ಬೇಸಿಕ್ಲಿ ನನ್ನ ಪ್ರಕಾರ ಸೌತ್ ಇಂಡಿಯಾಲ್ ಅಟ್ಲೀಸ್ಟ್ ಹೆಣ್ಮಕ್ಳನ್ನ ನೀವು ಸಂಗೀತ ಕಲ್ತ್ಕೊಮ್ಮ, ಇಲ್ಲ ನೃತ್ಯ ಕಲ್ತ್ಕೋ, ಇಲ್ಲ ಪೇಂಟಿಂಗ್ ಕಲ್ತ್ಕೋ, ಇಲ್ಲ ಏನಾದರೂ ಒಂದು ಕಲ್ತ್ಕೊ ಅಂತ ಕಳಿಸ್ತಾ ಇದ್ರು ಹೆಣ್ಮಕ್ಳನ್ನ. ನಾರ್ತ್ ಇಂಡಿಯಾಲ್ ಏನೂ ಇಲ್ಲ. ಹೌದಾ? ಎಂಥದೂ ಇಲ್ಲ. ಏನಿರುತ್ತೆ ಯೂಶಲಿ ಅವ್ರ ಮೈಂಡ್ ಸೆಟ್ ಏನಿರುತ್ತೆ? ಫಿಲ್ಮ್, ಫ್ಯಾಷನ್, ಫಿಲ್ಮ್, ಎವ್ರಿಥಿಂಗ್ ಹ್ಯಾಸ್ ಟು ಬಿ ಲಿಂಕ್ ಟು ಕಮರ್ಷಿಯಲ್ ಥಿಂಗ್. ನಾವು ತುಂಬ ಇಂಪಾರ್ಟೆಂಟ್ ಥಿಂಗ್ ಮಾತಾಡ್ತಾ ಇದ್ದೀವಿ. ಯಾಕೆ ಅಂತ ಅಂದರೆ ಕಲ್ಚರ್ ಇಸ್ ಆರ್ ಅಸ್ತಿತ್ವ. ಸಂಸ್ಕೃತಿ ಏನು ಹೇಳ್ತೀವೋ ನಾವು, ನಮ್ಮ ಸಾಂಸ್ಕೃತಿಕ ಪರಂಪರೆ, ನಮ್ಮ ಸಂಸ್ಕೃತಿ, ಅದು ನಮ್ಮ ಐಡೆಂಟಿಟಿ, ಅದು ನಮ್ಮ ಅಸ್ತಿತ್ವ. ನಾವು ಯಾರು ಅನ್ನೋದು ಅದು ಹೇಳುತ್ತೆ. ಮೂಲ್ಯ ಅದು, ಫಂಡಮೆಂಟಲ್ ಟು ಅವರ್ ಎಕ್ಸಿಸ್ಟೆನ್ಸ್. ಅದು ಇಲ್ಲದೆ ಹೋದರೆ ಯು ಡೋಂಟ್, ಹೂ ಆರ್ ಯು? ಯು ಆರ್ ನಾಟ್ ಅನ್ ಅಮೇರಿಕನ್, ಯು ಆರ್ ನಾಟ್ ಅ ಬ್ರಿಟಿಷರ್, ಯು ಆರ್ ನಾಟ್ ಅ ಪೆರಿಸಿಯನ್. ಹೂ ಆರ್ ಯು? You're not a Frenchman. Who are you? You're a Bharatiya. ನಿಂಗೆ ಭಾರತದ ಬಗ್ಗೆನೇ ಗೌರವ ಇಲ್ಲ. So first of all ನೀನು ಭಾರತೀಯ. ಫಸ್ಟ್ ಆಫ್ ಆಲ್ ನಿಂಗೆ ಅದು ಗೊತ್ತಾಗಬೇಕು. ಓಕೆ, ಅದಕ್ಕೆ ಮರ್ಯಾದೆ ಕೊಟ್ಟರೆ, ಅದಕ್ಕೆ ಆಧಾರ ಕೊಟ್ಟರೆ, ಆ ಅಸ್ತಿತ್ವನ ನೀವು ಬೆಳೆಸ್ಕೊಂಡು ಹೋದರೆ ಆವಾಗ ನೀವು ಬೇರೆಯವ್ರಿಗೂ ಮರ್ಯಾದೆ ಕೊಡ್ತೀರಾ ಅಲ್ವಾ? ತಮಗೆ ಮರ್ಯಾದೆ ಇಲ್ಲದೆ ಹೋದರೆ ಬೇರೆಯವ್ರಿಗೆ ಏನು ಮರ್ಯಾದೆ ಕೊಡಕ್ಕೆ ಸಾಧ್ಯ? ಬಟ್ ಇದು ಕೇವಲ ವ್ಯಕ್ತಿಗಳು ಅಲ್ಲ, ಸರ್ಕಾರಗಳ ಜವಾಬ್ದಾರಿನೂ ಹಾಗೆ ಇದೆ ಅಂತ. ವ್ಯಕ್ತಿಗಳೇ ಸರ್ಕಾರ ಮಾಡೋಕ್ಕೆ ಹೋಗೋದು, ಆಯ್ಕೆ ಹಾಕ್ಕೊಂಡು ಸರ್ಕಾರ. ವಾಟ್ ಇಸ್ ದ ಗವರ್ಮೆಂಟ್? ದ ಗವರ್ಮೆಂಟ್ ಇಸ್ ದ ಪೀಪಲ್. ವಿ ಎಲೆಕ್ಟ್ ದೆಮ್ ಅಲ್ವಾ? ಯಾರೋ ಒಬ್ರು ನಿಂತ್ಕೋತಾರೆ ಎಲೆಕ್ಷನ್ಗೆ, ಅವ್ರನ್ನ ನಾವು ಎಲೆಕ್ಟ್ ಮಾಡ್ತೀವಿ, ಚಾಯ್ಸಲ್ಲಿ ಎಲೆಕ್ಟ್ ಮಾಡ್ತೀವಿ. ಇಚ್ಛಾಶಕ್ತಿ ಬೇಕಲ್ಲ ಒಂದು ಸರ್ಕಾರಕ್ಕೆ. ಕಲೆ ಮತ್ತು ಸಂಸ್ಕೃತಿನ ನಾವು ಇವಾಗ ರಾಮಕೃಷ್ಣ ಹೆಗಡೆ ಅವರ ಹಲವಾರು ಉದಾಹರಣೆಗಳನ್ನು ನೀವು ಕೊಟ್ರಿ. ರಾಮಕೃಷ್ಣ ಹೆಗಡೆ ಅವರು ಒಂದು ಯುನೀಕ್ ಮ್ಯಾನ್, ಅವರು ಯುನೀಕ್ ಪರ್ಸನಾಲಿಟಿ. ನಾನು ಇವತ್ತಿಗೂ ಹೇಳ್ತೀನಿ, ಬರೀ ರಾಮಕೃಷ್ಣ ಹೆಗ್ಡೆ ಅವ್ರ ಬಗ್ಗೆ ಅಲ್ಲ, ನಾನು ಪೂರಾ ದೇಶದಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಮೋಸ್ಟ್ಲಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಕೆಲಸ ಮಾಡಿದ್ದೀನಿ, ನಿಮ್ಗೆ ಗೊತ್ತು. ಬ್ಯೂರೋಕ್ರಸಿ, ministers and all that. I always say that cultural
understanding of culture and patronizing culture is very incumbent dependent. Incumbent dependent. Yak incumbent dependent and not system dependent? Because ನಮ್ಗೆ ಆ ಸಿಸ್ಟಮಲ್ಲಿ ಬರಲೇ ಇಲ್ಲ ಅದು. ಇಟ್ಸ್ ಇನ್ಕಂಬೆಂಟ್ ಡಿಪೆಂಡೆಂಟ್. ರಾಮಕೃಷ್ಣ ಹೆಗ್ಡೆ ಒಂದು ವ್ಯಕ್ತಿ ಅವ್ರು ಮಾಡಿದ್ರು. ಓಕೆ, ಇನ್ನೊಂದು ಇವ್ರು ನವೀನ್ ಪಟ್ನಾಯಕ್, ಐ ಬಿಲೀವ್ he was a writer himself, poet himself. ಸೊ ಅವರು ಒಡಿಸ್ಸಿ ಡಾನ್ಸ್ಗೆ, ಒಡಿಸ್ಸಿ ನೃತ್ಯಕ್ಕೆ ಸಿಕ್ಕಾಪಡೆ ಪ್ರೋತ್ಸಾಹ ಕೊಟ್ಟರು, ಸಿಕ್ಕಾಪಡೆ ಫೆಸ್ಟಿವಲ್ಸ್ ಎಲ್ಲ ಶುರು ಮಾಡಿದ್ರು. ಆಗಿನ ಕಾಲದಲ್ಲಿ ಮಧ್ಯಪ್ರದೇಶನಲ್ಲಿ there was some person who loved culture, ಸೊ ಖಜುರಾಹೋ ಫೆಸ್ಟಿವಲು ಅದು. ಇವಾಗಿಲ್ಲ. ಸೊ ಖಜುರಾಹೋ ಫೆಸ್ಟಿವಲ್ ಕೂಡ ಆಗತ್ತೆ, ಬಟ್ ಹೇಗೆ ಕ್ವಾಲಿಟಿ ಆಗಬೇಕು ಆಗುತ್ತಿದೆ ಅಷ್ಟೇ. ಕ್ವಾಲಿಟಿ ಡಿಫೈನ್ ಮಾಡೋರು ಯಾರೂ ಇಲ್ಲ, ಕ್ವಾಲಿಟಿ ಕಂಟ್ರೋಲ್ ಮಾಡೋರು ಯಾರೂ ಇಲ್ಲ. ಸೊ ದ ಪ್ರಾಬ್ಲಮ್ ಇದೇ ಪ್ರಾಬ್ಲಮ್. ಇವಾಗ ನಾನು ನಿನ್ನೆ ಯಾವುದೋ ಒಂದು ಫಂಕ್ಷನ್ಗೆ ಹೋಗಿದ್ದೆ, ಅಲ್ಲಿ ಚಿಕ್ಕ ಹುಡುಗಿ ಒಬ್ಬಳು ಭರತನಾಟ್ಯಂ ಕಾಸ್ಟ್ಯೂಮ್ ಹಾಕ್ಕೊಂಡು ಗೆಜ್ಜೆ ಹಾಕ್ಕೊಂಡು ಬಂತು. ಈ ಹುಡುಗಿ ಜಗದೋದ್ಧಾರಣ ಮಾಡ್ತಾಳೆ ಹಾಗೆ ಹಿಂಗೆ ಅಂತ. ಎಲ್ಲರೂ ಚಪ್ಪಲಿ ಹಾಕ್ಕೊಂಡಿದ್ರು, ಓಡಾಡ್ತಾ ಇದ್ರು. ನನಗೆ ಒಂಥರ ಬೇಜಾರಾಯಿತು. ಅಲ್ಲಪ್ಪ, ಇವ್ರುಗಳಿಗೆ ಅರ್ಥನೂ ಆಗಲ್ವಲ್ಲ ಅವ್ರು ತಪ್ಪು ಮಾಡ್ತೀಯಾರಂತ. ಯಾಕಂದರೆ ಹೇಳ್ಕೊಡೋರಿಲ್ಲ. ನೋಡಿ, ಸಂಸ್ಕೃತಿ ಅಡ್ಮಿನಿಸ್ಟ್ರೇಷನ್ ಆಫ್ ಕಲ್ಚರ್ಗೂ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಕಲ್ಚರ್ ಇರಬೇಕು. First, if you don't have understanding of culture, how are you going to administer culture? Rightly said. Right? It's not possible. So basically, this lack of understanding and lack of interest in understanding culture, and that has become a generational problem in our country. And when people talk, say, North India jasti, il tumba kadime, naachne gaane wale. ಅನ್ನೋ ಪದಾರ್ಥ ಉಪಯೋಗಿಸ್ತಾ ಇದ್ರು. It hurts. Well, if you wanted to hurt, it hurts. You can hurt them by saying that you're ignorant or you're ignoramuses. Who are you? What do you know? From where have you dropped down into this beautiful land that you know nothing about? Right? So basically, the problem is with lack of understanding and lack of wanting to understand. Rightly said.